ನಮಸ್ತೆ ಪುಟ್ಟ ಸ್ನೇಹಿತರೆ. ಇಂದು ನಾವು ಬಹಳ ಹಿಂದಿನ ಒಂದು ವಿಶೇಷ ಸಮಯದ ಬಗ್ಗೆ ಮಾತನಾಡಲಿದ್ದೇವೆ. ಆಗ ಭಾರತದ ಜನರು ಸ್ವತಂತ್ರರಾಗಲು ಬಯಸಿದ್ದರು. ನಿಮ್ಮ ಆಟಿಕೆಗಳನ್ನು ನೀವು ಹೊಂದಿದ್ದೀರಿ ಎಂದು ಊಹಿಸಿ ಮತ್ತು ಯಾರೋ ದೊಡ್ಡವರು ಬಂದು ಅವುಗಳನ್ನು ಸದಾ ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದಾರೆ. ಆಗ ನಡೆಯುತ್ತಿದ್ದ ಪರಿಸ್ಥಿತಿ ಇದಕ್ಕೆ ಹೋಲುತ್ತದೆ. ಭಾರತವನ್ನು ದೂರದ ಜನರು ಆಳುತ್ತಿದ್ದರು ಮತ್ತು ಅದನ್ನು ವಸಾಹತುಶಾಹಿ ಆಡಳಿತ ಎಂದು ಕರೆಯಲಾಗುತ್ತಿತ್ತು. ಕೆಲವೊಮ್ಮೆ ಈ ಆಡಳಿತಗಾರರು ಸ್ವಲ್ಪ ಶೋಷಣೆಯ ಅಥವಾ ಅನ್ಯಾಯದವರಾಗಿದ್ದರು. ಆದರೆ ಅನೇಕ ಧೈರ್ಯಶಾಲಿ ಸ್ಥಳೀಯರು ಜನರು ಭಾರತವು ಸಾಮ್ರಾಜ್ಯಶಾಹಿ ವಿರೋಧಿ ಆಗಿರಬೇಕೆಂದು ಬಯಸಿದ್ದರು. ಅಂದರೆ ಅವರು ಬೇರೆ ಯಾರೂ ತಮ್ಮನ್ನು ನಿಯಂತ್ರಿಸುವುದನ್ನು ಬಯಸಲಿಲ್ಲ. ಅವರು ಬಹಳ ದೇಶಭಕ್ತರಾಗಿದ್ದರು. ಅಂದರೆ ಅವರು ತಮ್ಮ ದೇಶವನ್ನು ಬಹಳ ಪ್ರೀತಿಸುತ್ತಿದ್ದರು. ಆದ್ದರಿಂದ ನಿಮ್ಮ ಮುತ್ತಜ್ಜಿಯರು ಚಿಕ್ಕವರಿದ್ದಾಗ ಜನರು ಒಟ್ಟಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು. ವಿಷಯಗಳನ್ನು ಹೇಗೆ ಉತ್ತಮಗೊಳಿಸುವುದು ಎಂಬುದರ ಬಗ್ಗೆ ಅವರು ನಿರಂತರವಾಗಿ ಮಾತನಾಡುತ್ತಿದ್ದರು. ಭಾರತವು ತನ್ನದೇ ಆದ ಕಾನೂನಿನ ಆಳ್ವಿಕೆಯನ್ನು ಹೊಂದಿರಬೇಕೆಂದು ಅವರು ಬಯಸಿದ್ದರು. ಕೆಲವೊಮ್ಮೆ ದಂಗೆ ಅಥವಾ ಬಂಡಾಯದಂತಹ ದೊಡ್ಡ ಕ್ಷಣಗಳು ಇರುತ್ತಿದ್ದವು. ಇದು ಜನರು ಕ್ರುದ್ಧರಾಗಿ ಹೊರಹೊಮ್ಮಿದ ದೊಡ್ಡ ಪ್ರತಿಭಟನೆಯಂತೆ. ಒಂದು ಪ್ರಸಿದ್ಧವಾದದ್ದು ಸಿಪಾಯಿ ದಂಗೆ ಎಂದು ಕರೆಯಲ್ಪಟ್ಟಿತ್ತು. ಸಿಪಾಯಿ ಎಂದರೆ ಸೈನಿಕ್. ಅದು ನಿಜವಾಗಿಯೂ ಪ್ರಮುಖ ಮೈಲಿಗಲ್ಲು ಆಗಿತ್ತು. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಹುತಾತ್ಮರು ಬಹಳ ಧೈರ್ಯಶಾಲಿಗಳಾಗಿದ್ದರು. ಹುತಾತ್ಮರು ಎಂದರೆ ತಮ್ಮ ದೇಶಕ್ಕಾಗಿ ದೊಡ್ಡ ತ್ಯಾಗ ಮಾಡಿದ ಜನರು. ಈ ಧೈರ್ಯಶಾಲಿ ಜನರಲ್ಲಿ ನಾನಾ ಸಾಹೇಬ್ ಮತ್ತು ರಾಣಿ ಲಕ್ಷ್ಮೀಬಾಯಿ ಕೂಡ ಸೇರಿದ್ದಾರೆ. ಒಂದು ರಾಣಿಯಂತೆ. ಅವರು ವಿಷಯಗಳನ್ನು ಬದಲಾಯಿಸಲು ಮತ್ತು ಎಲ್ಲರಿಗೂ ನ್ಯಾಯಯುತವಾಗಿ ನಡೆಸಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಬಯಸಿದ್ದರು. ಯಾರೂ ಅನಾಗರಿಕರಾಗಿರಬೇಕೆಂದು ಅವರು ಬಯಸಲಿಲ್ಲ, ಆದರೆ ನಾಗರಿಕಗೊಳಿಸಲು ಮತ್ತು ಪರಿಷ್ಕರಿಸಲು ಬಯಸಿದ್ದರು. ಅನ್ಯಾಯವನ್ನು ಬೇರು ಕಿತ್ತಸೆಯಲು ಅಥವಾ ನಿರ್ಮೂಲನ ಮಾಡಲು ಇದು ದೀರ್ಘಕಾಲದ ಪ್ರಯತ್ನವಾಗಿತ್ತು. ಮತ್ತು ಇದು ಭಾರತವನ್ನು ಸ್ವತಂತ್ರಗೊಳಿಸಲು ಜನರು ಹೇಗೆ ಒಟ್ಟಾಗಿ ಕೆಲಸ ಮಾಡು ಎಂಬುದರ ಬಗ್ಗೆ ಸ್ವಲ್ಪ ಮಾಹಿತಿ. ಇದು ಎಲ್ಲರಿಗೂ ಬಹಳ ಮುಖ್ಯವಾದ ಸಮಯವಾಗಿತ್ತು.